ಆಕಾಶವಾಣಿ ಆರೋಗ್ಯ ಸಂಚಿಕೆ ಯಕೃತ್ತಿನ ಆರೋಗ್ಯ ಈ ಕುರಿತು ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಶಿವಾನಂದ ಪಾಟೀಲ್ ಅವರೊಂದಿಗೆ ಸಂದರ್ಶಕರು ಸಂಗಮೇಶ್. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಯಕೃತ್ತಿನ ಆರೋಗ್ಯ ಹಾಗೂ ಜುಲೈ 28 ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ದಿನ ಅಂತ ಆಚರಣೆ ಮಾಡ್ತೀವಿ. ಹೀಗಾಗಿ ಈ ಎರಡು ವಿಷಯಗಳ ಕುರಿತಾಗಿ ಓವರಾಲ್ ಆಗಿ ಯಕೃತ್ತಿನ ಆರೋಗ್ಯದ ಕುರಿತಾಗಿ ಚರ್ಚೆಯನ್ನ ಮಾಡೋಣ. ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಈಗಾಗಲೇ ಜುಲೈ 28ಕ್ಕೆ ನಾವು ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ದಿನ ಆಚರಿಸ್ತೀವಿ ಅಂತ ನಾನು ಹೇಳಿದೆ. ಯಾವ ಕಾರಣಕ್ಕಾಗಿ ಇದನ್ನು ಆಚರಣೆ ಮಾಡ್ತೀವಿ ಸರ್? ಇದು ಹೆಪಟೈಟಿಸ್ ಬಿ ಅಂದರೆ ಇದು ಲಿವರ್ಗೆ ಎಫೆಕ್ಟ್ ಆಗೋ ವೈರಸ್ ಹೆಪಟೈಟಿಸ್ ಬಿ. ಇದು ಕಂಡುಹಿಡಿದ ವಿಜ್ಞಾನಿ ಡಾಕ್ಟರ್ ಬ್ಲಂಬರ್ಗ್ ಅಂಥೇಳಿ, ಆಸ್ಟ್ರೇಲಿಯನ್ ಸೈಂಟಿಸ್ಟ್. ಅವರು ಕಂಡುಹಿಡಿದಿದ್ದು ಹೆಪಟೈಟಿಸ್ ಬಿ ವೈರಸ್. ಆ್ಯಕ್ಚುಲಿ ಅವರ ಜನ್ಮದಿನದ ಒಂದು ಆಚರಣೆಗಾಗಿ ನಾವು ಇದನ್ನು ಒಂದು ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ನಾವು ಆಚರಿಸ್ತೀವಿ. ಆರಂಭದಲ್ಲಿ ಹೆಪಟೈಟಿಸ್ ಅಂದ್ರೆ ಏನು ಹೇಳಿ ಸರ್? ಹೆಪ್ಯಾಟಿಕ್ ಅಂದರೆ ಇಂಗ್ಲೀಷಲ್ಲಿ ಲಿವರ್ ಅಂತ ಅರ್ಥ, ಗ್ರೀಕಲ್ಲಿ. ಆ್ಯಕ್ಚುಲಿ ಹೆಪಟೈಟಿಸ್ ಅಂದರೆ ಇನ್ಫೆಕ್ಷನ್ ಆಫ್ ದ ಲಿವರ್, ಅಂದರೆ ಲಿವರಲ್ಲಿ ಬಾವು ಬರೋದು, ಅಥವಾ ನೀವು ಇನ್ಫೆಕ್ಷನ್ ಆಫ್ ದ ಲಿವರಲ್ಲಿ ಯಕೃತ್ತಿನಲ್ಲಿ ಇನ್ಫೆಕ್ಷನ್ ಆದರೆ ಅದಕ್ಕೆ ನಾವು ಹೆಪಟೈಟಿಸ್ ಅಂತೀವಿ ನಾವು. ಈಗ ಇನ್ಫೆಕ್ಷನ್ ಆದರೆ ಅದನ್ನು ಹೆಪಟೈಟಿಸ್ ಅಂತೀವಿ ಸರ್. ಈಗ ಇದರ ಲಕ್ಷಣಗಳೇನು ಸರ್? ಇದನ್ನು ಕಂಡುಹಿಡಿಯೋದು ಹೇಗೆ? ಅಂದರೆ ಯೂಶ್ವಲಿ ಹೆಪಟೈಟಿಸ್ ಆದರೆ ಸ್ವಲ್ಪ ಸುಸ್ತಾಗೋದು, ಅಂದರೆ ಹಸುವೆ ಆಗಲಾರದೆ ಇರೋದು. ಆಮೇಲೆ ಸ್ವಲ್ಪ 1-2-3 ದಿವಸದಲ್ಲಿ ಜಾಂಡಿಸ್ ಅಂದರೆ ಕಾಮಾಲೆ ಕಂಡು ಬರ್ತದೆ. ಯೂಶ್ವಲಿ ಈ ಹೆಪಟೈಟಿಸಲ್ಲಿ ಕಾಮಾಲೆ ಕಂಡು ಬಂದು ಅಂದರೆ ಜಾಂಡಿಸ್ ಆಗಿ ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ವೈರಸಸ್ ಅಂದರೆ ಹೆಪಟೈಟಿಸ್ ಎ ಮತ್ತು ಈ ವೈರಸ್ಸು ಸ್ವಲ್ಪ ಒಂದು 10-15 ದಿವಸದಲ್ಲಿ ಕಡಿಮೆ ಆಗುತ್ತೆ. ಆದರೆ ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ ಸ್ವಲ್ಪ ಭಾಳ ದಿವಸ ಈ ಲಿವರ್ಗೆ ಎಫೆಕ್ಟ್ ಆಗಿ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತವೆ. ಈಗ ಟೈಪ್ಸ್ ಬಗ್ಗೆ ಉಲ್ಲೇಖ ಮಾಡಿದ್ರೆ ಸರ್ ನೀವು, ಒಟ್ಟು ಎಷ್ಟು ವಿಧಗಳಿದೆ ಸರ್ ಇದರದ್ದು? 5 ವಿಧಗಳಿವೆ. ಒಂದು ಹೆಪಟೈಟಿಸ್ ಎ, ಬಿ, ಸಿ, ಡಿ, ಇ ಅಂತೀವಿ ನಾವು. ಆ್ಯಕ್ಚುಲಿ ಅದರಲ್ಲಿ ಹೆಪಟೈಟಿಸ್ ಬಿ ಮತ್ತು ಸಿ ಮತ್ತು ಡಿ ವೈರಸ್ ಇವು ಸ್ವಲ್ಪ ಇದರಿಂದ ಲಿವರ್ಗೆ ಪರ್ಮನೆಂಟ್ ಡ್ಯಾಮೇಜ್ ಆಗಿರೋದು, ಅಂದರೆ ನಾವು ಸಿರೋಸಿಸ್ ಆಫ್ ಲಿವರ್ ಅಂತೀವಿ ಇಂಗ್ಲೀಷಲ್ಲಿ. ಸೊ ಪರ್ಮನೆಂಟ್ ಡ್ಯಾಮೇಜ್ ಆಗೋದು ಅಥವಾ ಲಿವರ್ ಫೇಲ್ ಆಗೋದು ಚಾನ್ಸಸ್ ಇರ್ತವೆ. ಅದೇ ಲಿವರ್ ಸಿರೋಸಿಸ್ ಅಂದರೆ ಏನು ಸರ್? ಅದು ಯಾವ ರೀತಿ? ಸಿರೋಸಿಸ್ ಅಂದರೆ ಲಿವರ್ಗೆ ಪರ್ಮನೆಂಟ್ ಡ್ಯಾಮೇಜ್ ಆಗೋದು, ಅಂದರೆ ನೀವು ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ, ಅಂದರೆ ಅದರದ್ದು ಏನು ಫಂಕ್ಷನ್ ಮಾಡಬೇಕು ಅದು ಕೆಲಸ ಮಾಡಲ್ಲ. ಅದು ಈ ಹೆಪಟೈಟಿಸ್ ಅಂದ ಅಷ್ಟೇ ಅಲ್ಲ, ಈವನ್ ಮದ್ಯಪಾನ ಸೇವನೆಯಿಂದ, ಅಂದರೆ ಆಲ್ಕೋಹಾಲ್ ಭಾಳ ದಿವಸ ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ತಾರಲ್ಲ ಅವರಿಗೂ ಸಹಿತ ಸಿರೋಸಿಸ್ ಆಫ್ ಲಿವರ್ ಆಗ್ಬೋದು, ಅಥವಾ ಈ ಹೆಪಟೈಟಿಸ್ ಬಿ ಸಿ ವೈರಸ್ಸಿಂದ ಸಿರೋಸಿಸ್ ಆಗ್ಬೋದು, ಅಥವಾ ಈವನ್ ಬೇರೆ ನಾನಾ ಕಾರಣಗಳಿದ್ದಾವೆ, ಅಂದರೆ ಆಟೋಇಮ್ಯೂನ್ ಹೆಪಟೈಟಿಸ್ ಅಂತೆಲ್ಲ ಅಂತೀವಿ ನಾವು. ಕಾಮನ್ ಏನಂತಂದರೆ ಇದು ಸಾಮಾನ್ಯವಾಗಿ ಆಲ್ಕೋಹಾಲ್ ಮತ್ತು ಹೆಪಟೈಟಿಸ್ ಬಿ ಮತ್ತು ಸಿಯಿಂದ ಸಿರೋಸಿಸ್ ಆಫ್ ಲಿವರ್ ಆಗ್ತದೆ. ಸಿರೋಸಿಸ್ ಆಫ್ ಲಿವರ್ ಆದರೆ ಪೇಷಂಟಿಗೆ ಅಂದರೆ ಈ ಜಾಂಡಿಸ್ ಆಗ್ಬೋದು, ಕಾಮಾಲೆ ಆಗ್ಬೋದು, ಅಥವಾ ಹೊಟ್ಟೆಯಲ್ಲಿ ನೀರು ತುಂಬೋದು, ಅಥವಾ ಕಾಲಲ್ಲಿ ನೀರು ತುಂಬ್ಕೋಬೋದು, ಅಥವಾ ರಕ್ತದ ವಾಂತಿ ಆಗ್ಬೋದು. ಇದೆಲ್ಲ ಲಕ್ಷಣಗಳು ಕಾಣ್ಬರ್ಬೋದು. ಈ ಎಲ್ಲ ಸೋಂಕುಗಳಿಂದ ಪ್ರಮುಖವಾಗಿ ಯಕೃತ್ತಿನ ಕೆಲಸದಲ್ಲಿ ವ್ಯತ್ಯಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಯಕೃತ್ತಿನ ಕೆಲಸ ಏನೇನಂತ ತಿಳಿಸ್ಕೊಡ್ತೀರಾ ಸರ್? ದೇಹದಲ್ಲಿ ಏನೇನು ಕೆಲಸ ಮಾಡುತ್ತೆ ಲಿವರ್ ಅಂತ? ಹೌದು, ಯಕೃತ್ತು ಬಹಳ ಇಂಪಾರ್ಟೆಂಟ್ ಆರ್ಗನ್ ಇದೆ ದೇಹದಲ್ಲಿ. ಅಂತಂದ್ರೆ ಅದು ಮೆಟಬಾಲಿಸಮ್, ಅಂದರೆ ಇದೊಂಥರ ಫ್ಯಾಕ್ಟ್ರಿ ಇದ್ದಂಗೆ ನಮ್ಮ ದೇಹದಲ್ಲಿ. ಅದು ನಾವು ತಿಂದಿದ್ದ ಎಲ್ಲ ವಸ್ತುಗಳನ್ನು ಅದೆಲ್ಲ ಮೆಟಬಾಲಿಸಮ್ ಮಾಡಿ ಅದು ನಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ. ಈವನ್ ನಾವು ಏನು ಮೆಡಿಸಿನ್ ತೊಗೊಂಡ್ರು ಅದಕ್ಕೆಲ್ಲ ಡಿಟಾಕ್ಸಿಫೈ ಮಾಡೋದು, ಅಂದರೆ ಅದಕ್ಕೆ ನಿಷ್ಕ್ರಿಯ ಮಾಡೋದು, ಅಥವಾ ಏನೇ ನಾವು ಊಟ ಮಾಡಲಿ ಅದು ಕರೆಕ್ಟಾಗಿ ಎಲ್ಲ ಬಾಡಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಒಂಥರ ಫ್ಯಾಕ್ಟ್ರಿ ಟೈಪ್, ಅಂದರೆ ಬೇರೆ ರಾ ಮೆಟೀರಿಯಲ್ಸ್ ಕೊಟ್ಟು ನಾವು ಫಿನಿಶ್ಡ್ ಪ್ರಾಡಕ್ಟ್ಸ್ ಬರುತ್ತಲ್ಲ ಆ ಟೈಪ್ ಕೆಲಸ ಮಾಡುತ್ತೆ ಇದು. ಸರ್, ಈಗ ಇಷ್ಟೆಲ್ಲ ಟೈಪ್ಸ್ ಬಗ್ಗೆ ಹೇಳಿದ್ರಿ, ಈ ಸೋಂಕು ಯಾವ ರೀತಿ ಹರಡುತ್ತೆ ಸರ್? ಅದರಲ್ಲಿ ಈ 5 ವೈರಲ್ ಹೆಪಟೈಟಿಸ್ ಎ, ಬಿ, ಸಿ, ಡಿ ಯಲ್ಲಿ ಬಿ ಮತ್ತು ಸಿ ಮತ್ತು ಡಿ ಇದು ನಾರ್ಮಲ್ ಆಗಿ ಜಸ್ಟ್ ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಅದರಿಂದ ಹರಡೋದಿಲ್ಲ. ಅದು ಮೇನ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಅಂದರೆ ಬ್ಲಡ್ ಏನಾದರೂ ಯೂಶಲಿ ಕಂಟ್ಯಾಮಿನೇಟೆಡ್ ಬ್ಲಡ್ ಇದ್ದರೆ, ಯೂಶಲಿ ಈಗಂತೂ ಎಲ್ಲ ಬ್ಲಡ್ ಸ್ಕ್ರೀನಿಂಗ್ ಮಾಡೇ ಕೊಡ್ತಾರೆ. ಸೊ ಬಿಫೋರ್ 1990 ಆಗೋ ಚಾನ್ಸಸ್ ಇತ್ತು. ಈಗೇನಂತಂದರೆ ಈಗ ಅವರಿಗೇನಾದರೂ ನೀಡಲ್ ಚುಚ್ಚಿದ್ದು ನಮಗೆ ಚುಚ್ಚಿತು ಅಂತಂದರೆ, ಅಥವಾ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಆದರೂ ಸೆಕ್ಷುವಲ್ ಪಾರ್ಟ್ನರ್ಗೆ ಹಬ್ಬಬಹುದು. ಮದರ್ಲಿಂದ ಬೇಬಿ, ಅಂದರೆ ಮದರ್ ಒಂದು ವೇಳೆ ಹೆಪಟೈಟಿಸ್ ಬಿ ಅಥವಾ ಸಿ ಪಾಸಿಟಿವ್ ಇದ್ದರೆ ಪ್ರೆಗ್ನೆಂಟ್ ಇದ್ದಾಗೆ ಅದು ಬೇಬಿಗೆ ಹರಡ್ಬೋದು. ಆದರೆ ವೈರಲ್ ಹೆಪಟೈಟಿಸ್ ಎ ಮತ್ತು ಈ ವೈರಸ್ ಏನಂತಂದರೆ ಇದು ನಾವು ಕಂಟ್ಯಾಮಿನೇಟೆಡ್ ವಾಟರ್, ಅಂದರೆ ನೀರು
ಎಸ್ಪೆಷಲಿ ಮಳೆಗಾಲದಲ್ಲಿ ವಾಟರ್ ಕಂಟ್ಯಾಮಿನೇಷನ್ ಇರುತ್ತಲ್ಲ, ಆ ಟೈಪು ಈ ವೈರಸ್ ವಾಟರ್ಲಿ ಕಂಟ್ಯಾಮಿನೇಟ್ ಆಯ್ತಂದರೆ ಅದು ಹರಡಬಹುದು. ಇದಕ್ಕೆ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ರಿ ಸರ್, ವಿಧಗಳ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತು ಚಿಕಿತ್ಸಾ ಕ್ರಮ ಯಾವ ರೀತಿಯಾಗಿರುತ್ತೆ ಸರ್ ಇದಕ್ಕೆ? ಚಿಕಿತ್ಸಾ ಕ್ರಮಗಳು ಅಂದರೆ ನಾವು ಫಸ್ಟ್ ಏನಂತಂದರೆ ಈ ಹೆಪಟೈಟಿಸ್ ಬಿನ ಒಂದು ನಾವು ಈ ಟೈಪ್ ಡಿವೈಡ್ ಮಾಡ್ಬೋದು. ಅಂದ್ರೆ ಪ್ರಿವೆಂಟಿವ್ ಮೆಜರ್ಸ್ ಅಂತಂದ್ರೆ ಆಗ್ಲಾರ್ದಂಗೆ ನೋಡ್ಬೇಕು ಫಸ್ಟ್. ಇನ್ನೊಂದು ಆಗಿದ್ಮೇಲೆ ಅದಕ್ಕೆ ಹೆಂಗೆ ಟ್ರೀಟ್ಮೆಂಟ್ ಮಾಡೋದು. ಆಗ್ಲಾರ್ದಂಗೆ ನೋಡೋಕ್ಕೆ ಈ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ ಈಗ. ಐ ಥಿಂಕ್ ವ್ಯಾಕ್ಸಿನ್ ಅಂದರೆ ಈಗ ಎಲ್ಲರಿಗೆ ಗೊತ್ತಾಗಿದೆ, ಅದೇ ಕೋವಿಡ್ ವ್ಯಾಕ್ಸಿನು ಆ ಟೈಪು. ಹೆಪಟೈಟಿಸ್ ಬಿ ವೈರಸ್ ವ್ಯಾಕ್ಸಿನ್ ಆದಷ್ಟು ಎಲ್ಲರೂ ಹೆಲ್ತ್ ಕೇರ್ ವರ್ಕರ್ಸ್ ಅಂದರೆ ಯಾರ್ಯಾರು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ, ನರ್ಸ್ ಆಗಿರ್ಬೋದು, ವಾರ್ಡ್ ಬಾಯ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಯಾರು ಎಕ್ಸ್ಪೋಸ್ ಆಗಿರ್ತಾರೆ ಅವರೆಲ್ಲರೂ ವ್ಯಾಕ್ಸಿನ್ ತೊಗೊಳ್ಬೇಕು. ಅಥವಾ ವೈರಲ್ ಹೆಪಟೈಟಿಸ್ ಬಿ ಯಾರಾದರೂ ಫ್ಯಾಮಿಲಿಯಲ್ಲಿದ್ದರೆ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ವ್ಯಾಕ್ಸಿನ್ ತೊಗೊಂಡ್ಬಿಟ್ರೆ ಅವರು ಸೇಫ್ ಆಗಿರ್ತಾರೆ, ಅವರಿಗೆ ಅದು ಹಬ್ಬದಿಲ್ಲ. ಇನ್ನೊಂದು ಟ್ರೀಟ್ಮೆಂಟ್ ಪಾರ್ಟಲ್ಲಿ ನಮ್ಮ ಹತ್ರ ಇದು ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ಗೆ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ನಾವು. ಬಟ್ ಆದರೆ ಅದು ನಾವು ಇನಿಷಿಯಲಿನೇ ಕಂಡುಹಿಡಿಬೇಕು. ಇನಿಷಿಯಲಿ ಅಂದರೆ ಹೆಪಟೈಟಿಸ್ ಬಿ ಮತ್ತು ಸಿ ಸ್ವಲ್ಪ ಇನಿಷಿಯಲ್ ಪಾರ್ಟಲ್ಲಿ ಪೇಷಂಟ್ಗೆ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಜಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರಷ್ಟೇ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಮತ್ತು ಸಿ ಇದೆ ಅಂಥೇಳಿ. ಸೊ ಅದ್ರ ಸಲುವಾಗಿ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಕೂಡ ಹಮ್ಮಿಕೊಂಡಿದ್ದೀವಿ ಈಗ ಒಂದು 2 ಡೇಸಲ್ಲಿ. ಆದರೆ ಪೇಷಂಟ್ಗೆ ಏನೂ ಗೊತ್ತಿರಲ್ಲ, ಸುಮ್ಮನೆ ಜಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಮತ್ತು ಸಿ ಇನಿಷಿಯಲ್ ಸ್ಟೇಜಸಲ್ಲಿ. ಸೊ ಇನಿಷಿಯಲ್ ಸ್ಟೇಜಸಲ್ಲೇ ನಾವು ಕಂಡುಹಿಡ್ದೇವೆ ಅಂದರೆ ಅದಕ್ಕೆ ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಕೊಟ್ಟು ಮುಂದೆ ಲಿವರ್ ಡ್ಯಾಮೇಜ್ ಆಗೋದು ಅಥವಾ ಅದು ಹಾನಿ ಆಗೋದನ್ನು ನಾವು ತಡೆಗಟ್ಟಬಹುದು. ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಬಹುದು ಸರ್? ಚಿಕಿತ್ಸೆಯಿಂದ ಹೆಪಟೈಟಿಸ್ ಬಿಯಿಂದ ಪೂರ ಅಂದರೆ ಕಂಪ್ಲೀಟಾಗಿ ನೆಗೆಟಿವ್ ಆಗೋದು ಸ್ವಲ್ಪ ಕಷ್ಟ. ಆದರೆ ನಾವು ಇದನ್ನು ಕಂಟ್ರೋಲ್ ಮಾಡಿ ಮುಂದೆ ಅದರಿಂದ ಹಾನಿ ಆಗಲಾರ್ದಂಗೆ ನಾವು ತಡೆಗಟ್ಟಬಹುದು. ಅಂದರೆ ಈಗ ಹೆಪಟೈಟಿಸ್ ಬಿಯಿಂದ ಈ ಸೋಂಕಿಗೆ ಒಳಗಾದವರು ಅವರ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಹೌದು, ಜೀವನ ಶೈಲಿಯಲ್ಲಿ ಅಷ್ಟೊಂದೇನು ಬದಲಾವಣೆ ಬೇಕಾಗಿಲ್ಲ. ಯಾಕಂತಂದ್ರೆ ಅದು ನಾರ್ಮಲ್ ಕ್ಯಾಜುವಲ್ ಕಾಂಟ್ಯಾಕ್ಟಿಂದ ಹರಡೋದಿಲ್ಲ, ಇದು ಮಾಡೋದಿಲ್ಲ. ಏನಂತಂದರೆ ಅವರು 6 ತಿಂಗಳಿಗೆ ಒಂದು ಸಲ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದಕ್ಕೇನಾದರೂ ಟ್ರೀಟ್ಮೆಂಟ್ ಬೇಕಾ ಇಲ್ಲ ಅಂಥೇಳಿ ನಾವು ಟೆಸ್ಟ್ ಮಾಡಿ ನೋಡ್ತೀವಿ. ಆ್ಯಕ್ಚುಲಿ ಅದು ವೈರಲ್ ಲೋಡ್ ಟೆಸ್ಟ್ ಮಾಡಿ ನೋಡಿ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಷ್ಟೇ. ಇಲ್ಲಾಂದರೆ ಅದೇನು ಅಷ್ಟೊಂದು ಡಿಫ್ರೆನ್ಸ್ ಆಗೋದಿಲ್ಲ ಲೈಫ್ ಸ್ಟೈಲಲ್ಲಿ. ಈಗ ಟ್ಯಾಟೂ ಹಾಕ್ಸ್ಕೊಳ್ಳೋದು ಕೆಲವೊಬ್ರು ಮಾಡ್ತಿರ್ತಾರೆ ಸರ್, ಅದರಿಂದ ಏನಾದರೂ ಈ ರೋಗ ಸ್ಪ್ರೆಡ್ ಆಗುತ್ತಾ? ಒಳ್ಳೆ ಪ್ರಶ್ನೆ ಇದು. ಆ್ಯಕ್ಚುಲಿ ಟ್ಯಾಟೂ ಇಂದ ಕೂಡ ಹರಡೋ ಚಾನ್ಸಸ್ ಇರುತ್ತೆ ಅದು ಹೆಪಟೈಟಿಸ್ ಬಿ ಮತ್ತು ಸಿ. ಎಸ್ಪೆಷಲಿ ಟ್ಯಾಟೂ ಒಂದು ವೇಳೆ ಸ್ಟೆರಿಲೈಸ್ ಮಾಡಲಿಲ್ಲ ಅಂದರೆ ನೀಡಲ್ ಸ್ಟೆರಿಲೈಸೇಷನ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಹೆಪಟೈಟಿಸ್ ಬಿ ಸುಮ್ಮನೆ ಜಸ್ಟ್ ಮೇಲೆ ಕ್ಲೀನ್ ಮಾಡಿದ್ರೆ ಆಗೋದಿಲ್ಲ, ಅದು ಕರೆಕ್ಟಾಗಿ ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್ ಇರುತ್ತೆ. ಅದು ಸ್ಟೆರಿಲೈಸ್ ಮಾಡಲಾರ್ದೆ ನೀವು ಈವನ್ ಟ್ಯಾಟೂ ಹಾಕೊಂಡ್ರೂ ಸಹಿತ ಚಾನ್ಸ್ ಇರುತ್ತೆ ಬರೋದು. ಈಗ ಸರ್ ಆಗಲೇ ನೀವು ಲಿವರ್ ಸಿರೋಸಿಸ್ ಬಗ್ಗೆ ಮೆನ್ಷನ್ ಮಾಡಿದ್ರಿ. ಈ ಲಿವರ್ ಸಿರೋಸಿಸ್ಸು ಲಿವರ್ ಕ್ಯಾನ್ಸರ್ ಇದಕ್ಕೇನು ವ್ಯತ್ಯಾಸ ಸರ್? ಲಿವರ್ ಸಿರೋಸಿಸ್ ಅಂದರೆ ಲಿವರ್ ಡ್ಯಾಮೇಜ್ ಆಗಿರೋದು. ಲಿವರ್ ಡ್ಯಾಮೇಜ್ ಆಗಿರೋದು ಅಂತಂದರೆ ಅದು ನಾರ್ಮಲ್ ಫಂಕ್ಷನಿಂಗ್ ಮಾಡ್ತಾ ಇರಲ್ಲ. ಕ್ಯಾನ್ಸರ್ ಅಂತಂದರೆ ನೀವು ಗೊತ್ತಿರ್ಬೋದು ಎಲ್ಲ. ಅಂದರೆ ಕ್ಯಾನ್ಸರ್ ಅಂತಂದರೆ ಅದು ಕ್ಯಾನ್ಸರ್ ಈಸ್ ನಥಿಂಗ್ ಬಟ್ ಅಬ್ನಾರ್ಮಲ್ ಆಗಿ ಬೆಳೀತಾ ಹೋಗುತ್ತೆ. ಅಂದರೆ ಗಡ್ಡೆ ಆಗಿ ಒಳಗಡೆ ಗಡ್ಡೆ ಆಗಿ ಅಬ್ನಾರ್ಮಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋದು, ಎಲ್ಲ ಕಡೆ ಬೆಳೀತಾ ಇರ್ತದು. ಅದು ಬೆಳೆಯೋದ್ರಿಂದ ಸರೌಂಡಿಂಗ್ ನಾರ್ಮಲ್ ಟಿಶ್ಯೂ ಏನಿರುತ್ತಲ್ಲ ಅದು ಸುಧಾ ಎಫೆಕ್ಟ್ ಆಗಿ ಮುಂದೆ ಇದರಿಂದ ಹಾನಿ ಆಗ್ಬೋದು. ಲಿವರ್ ಸಿರೋಸಿಸ್ ಭಾಳ ದಿವಸ ಮೇಂಟೈನ್ ಮಾಡ್ಬೋದು. ಆದರೆ ಕ್ಯಾನ್ಸರ್ ಆದರೆ ಟ್ರೀಟ್ಮೆಂಟ್ ಇನಿಷಿಯಲ್ ಸ್ಟೇಜಲ್ಲಿ ಕೊಟ್ಟರೆ ಸರಿ, ಇಲ್ಲಾಂದರೆ ಅಡ್ವಾನ್ಸ್ ಸ್ಟೇಜಲ್ಲಿದ್ದರೆ ಅದನ್ನು ಪೇಷಂಟು ಜಾಸ್ತಿ ದಿವಸ ಉಳಿಸೋಕ್ಕಾಗಂಗಿಲ್ಲ. ಈಗ ಲಿವರ್ ಕ್ಯಾನ್ಸರ್ದ ರೋಗ ಲಕ್ಷಣಗಳೇನಿರ್ಬೇಕು ಕಾಣ್ಬೋದು ಸರ್? ಲಿವರ್ ಕ್ಯಾನ್ಸರ್ ಅಂದರೆ ಇನಿಷಿಯಲಿ ಅಂದರೆ ಮೊದಲು ನಿಮಗೆ ಪೇಷಂಟಿಗೆ ಸುಸ್ತಾಗೋದು ಅಥವಾ ಹಸಿವಾಗಲಾರದೆ ಇರೋದು ಅಥವಾ ವೆಯ್ಟ್ ಲಾಸ್ ಆಗೋದು ಇದೆಲ್ಲ ಸಿಂಪ್ಟಮ್ಸ್ ಆಗ್ಬೋದು. ಆಮೇಲೆ ಸ್ವಲ್ಪ ಬರ್ತಾ ಕಾಮಣಿ ಆಗ್ಬೋದು. ಕಾಮಾಲೆ ಅಂದರೆ ಜಾಂಡೀಸು ಅಥವಾ ಹೊಟ್ಟೆಲಿ ನೀರು ತುಂಬೋದು, ಇವೆಲ್ಲ ಆಗ್ಬೋದು. ಸೊ ಇದನ್ನು ನಾವು ಬೇಸಿಕಲಿ ಅಲ್ಟ್ರಾಸೌಂಡ್ ಅಂದರೆ ಸ್ಕ್ಯಾನಿಂಗಲ್ಲಿ ಗುರ್ತು ಹಿಡಿಬೋದು ಲಿವರಲ್ಲಿ ಕ್ಯಾನ್ಸರ್ ಇದೆಯಲ್ಲ ಅಂಥೇಳಿ. ಸರ್ ಈಗ ಆರಂಭದಲ್ಲಿ ಮಕ್ಕಳು ನ್ಯೂ ಬಾರ್ನ್ಗಳಲ್ಲಿ ನಾವು ಈ ಜಾಂಡೀಸ್ ಆಗೋದನ್ನು ನೋಡಿದ್ದೀವಿ. ಅದು ಯಾವ ಥರದ ಸಮಸ್ಯೆ ಮತ್ತು ಅದಕ್ಕೂ ಈ ಹೆಪಟೈಟಿಸ್ ಬಿಗೂ ಅಥವಾ ಲಿವರ್ಗೆ ಸಂಬಂಧಿಸಿದ ಕಾಂಪ್ಲಿಕೇಶನ್ ಏನಾದರೂ ಸಂಬಂಧ ಇದೆಯಾ? ಅಂದರೆ ಮಕ್ಕಳಲ್ಲಿ ಏನಂತಂದರೆ ಈಗ ಮಕ್ಕಳಲ್ಲಿ ಹಬ್ಬೋದು ಅಂತಂದರೆ ಮೇನ್ಲಿ ಮದರಿಂದ ಅಷ್ಟೇ ಹಬ್ಬಬೇಕು. ಮದರಲ್ಲಿ ಒಂದು ವೇಳೆ ಹೆಪಟೈಟಿಸ್ ಬಿ ವೈರಸ್ ಇತ್ತು ಅಂದರೆ ಮಕ್ಕಳಿಗೆ ಅದು ಹರಡೋ ಚಾನ್ಸಸ್ ಇರುತ್ತೆ. ಆದರೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಒಂದು ವ್ಯಾಕ್ಸಿನ್ ಇದೆ. ನಾವು ಹುಟ್ಟಿದ ಕೂಡಲೇ ಅದು ಒಂದು ವ್ಯಾಕ್ಸಿನ್ ಮದರಲ್ಲಿ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು ಹೆಪಟೈಟಿಸ್ ಬಿ ವೈರಸ್ ಇದೆ ಅಂತ. ಅದು ಆಗಿದ್ಮೇಲೆ ಅವ್ರಿಗೆ ಹೇಳಬೇಕು ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ, ಹುಟ್ಟಿದ ಕೂಡಲೇ ನಾವು ಅದು ವ್ಯಾಕ್ಸಿನ್ ಕೊಟ್ಬಿಟ್ರೆ
ಮಗುವಿಗೆ ಹಬ್ಬದಿಲ್ಲ. ಅದು ಒಂದು. ಇನ್ನೊಂದು ಏನಂದ್ರೆ ಮಕ್ಕಳಲ್ಲಿ ಕಾಮನ್ ರೋಗ ಭಾಳಷ್ಟು ರೀಸನ್ಸ್ ಇದ್ದಾವೆ. ಫಿಸಿಯಾಲಜಿಕಲ್ ಜಾಂಡಿಸ್ ಅಂತೀವಿ ನಾವು. ಇನಿಷಿಯಲಿ ಸ್ವಲ್ಪ ಪ್ರಿಮೆಚೂರ್ ಡೆಲಿವರಿ ಅಂದರೆ ಒಂದು 8 ತಿಂಗಳು ಒಂದು ವೇಳೆ ಮಗು ಬೇಗನೆ ಹುಟ್ಟಿತು ಅಂತಂದ್ರೆ ಸಹಿತ ಒಂದೊಂದ್ಸಲ ಫಿಸಿಯಾಲಜಿಕಲ್ ಜಾಂಡಿಸ್ ಅಂತ ಆಗತ್ತೆ ಅದು. ಆದರೆ ಅದು ಯೂಶ್ವಲಿ ಒಂದು 2-3 ಡೇಸ್ 1 ವೀಕಲ್ಲಿ ಕಡಿಮೆ ಆಗುತ್ತೆ. ಬಟ್ ಬೇರೆ ಮೆಟಬಾಲಿಕ್ ಲಿವರ್ ಡಿಸೀಸು ನಾನಾ ಕಾರಣಗಳಿರ್ತವೆ, ಅದು ಭಾಳ ರೇರ್ ಪಾಸಿಬಿಲಿಟಿ. ಸರಿ, ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರಿ. ಈ ವ್ಯಾಕ್ಸಿನ್ ಯಾವ ವಯಸ್ಸಿನವ್ರು ತಗೋಬೇಕು? ಇದೇನಾದರೂ ಇದು ನಾವು ಯೂನಿವರ್ಸಲ್ ಇಮ್ಯುನೈಸೇಷನ್ನಲ್ಲಿ ಇನ್ಕ್ಲೂಡೆಡ್ ಇದೆಯಾ ಅಂತ? ಹೌದು, ಒಳ್ಳೆ ಪ್ರಶ್ನೆ ಇದು. ಯಾಕಂದರೆ ಇದು ಆಲ್ರೆಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡಿದೆ ಹೆಪಟೈಟಿಸ್ ಬಿ ವೈರಸ್. ಬಟ್ ಹೆಪಟೈಟಿಸ್ ಸಿಗೆ ಇನ್ನೂ ವ್ಯಾಕ್ಸಿನ್ ಬಂದಿಲ್ಲ, ಬಿಕಾಸ್ ಅದು ಬೇರೆ ರೀಸನ್ಸ್ ಇದ್ದಾವೆ. ಹೆಪಟೈಟಿಸ್ ಸಿಗೆ ವ್ಯಾಕ್ಸಿನ್ ಇಲ್ಲ, ಬಟ್ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ. ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ಅಂದರೆ DPT, ಪೋಲಿಯೋ ಅದ್ರ ಜೊತೆನೇ ಯೂಶ್ವಲಿ ಹುಟ್ಟಿದಾಗೆ ಕೊಟ್ಟಿರ್ತಾರೆ. ಅದು ಇದು ರೀಸೆಂಟಾಗಿ ಮೇ ಬಿ ಅರೌಂಡ್ ಲಾಸ್ಟ್ 15-20 ವರ್ಷದಿಂದ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಕ್ಲೂಡ್ ಮಾಡಿದೆ ಹೆಪಟೈಟಿಸ್ ಬಿ. ಈ ಒಟ್ಟು 5 ವಿಧಗಳಲ್ಲಿ ನೀವು ಹೇಳಿದಾಗೆ ಒಂದು ವಿಧಕ್ಕೆ ಮಾತ್ರ ಲಸಿಕೆ ಲಭ್ಯ ಇದೆ. ಆದರೆ ಇನ್ನೊಂದು 2 ಇದೆ. ಅಂದರೆ ಹೆಪಟೈಟಿಸ್ ಎಗೂ ಇದೆ. ಆದರೆ ಅದು ಯೂಶ್ವಲಿ ಏನಂದರೆ ಹೆಪಟೈಟಿಸ್ ಎ ಇಂದ ಮುಂದೆ ಲಾಂಗ್ ಟರ್ಮ್ ಎಫೆಕ್ಟ್ಸ್, ಅಂದರೆ ಮುಂದೆ ಲಿವರ್ಗೆ ಹಾನಿ ಆಗೋ ಚಾನ್ಸಸ್ ಕಡಿಮೆ. ಅಂದರೆ ಜಾಂಡಿಸ್ ಆಗುತ್ತೆ, ಕಡಿಮೆ ಆಗುತ್ತೆ 1 ತಿಂಗಳಲ್ಲಿ. ಸೊ ಯೂಶ್ವಲಿ ನಾವು ಅದಕ್ಕೆ ವ್ಯಾಕ್ಸಿನ್ ಕೊಡೋದು ಬೇಕಾಗಲ್ಲ. ಸರ್, ಆಗಲೇ ನೀವು ಈ ಹೆಪಟೈಟಿಸ್ ಬಿ ಆರಂಭದಲ್ಲಿ ಯಾವುದೇ ಲಕ್ಷಣಗಳಿರಲ್ಲ, ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ಯಾವೆಲ್ಲ ಟೆಸ್ಟ್ಗಳು ಮಾಡ್ತಾರೆ ಸರ್ ಸಾಮಾನ್ಯವಾಗಿ ರೋಗ ಪತ್ತೆ ಹಚ್ಚಲಿಕ್ಕೆ? ಹೌದು, ಅದೊಂದು ಸಿಂಪಲ್ ಬ್ಲಡ್ ಟೆಸ್ಟ್, ಒಂದು HbS-AG ಅಂತ ಮಾಡ್ತೀವಿ ನಾವು, ಸರ್ಫೇಸ್ ಆಂಟಿಜನ್ ಅಂತೀವಿ. HbS-AG ಟೆಸ್ಟ್ ಸಿಂಪಲ್ ಬ್ಲಡ್ ಟೆಸ್ಟ್ ಅಲ್ಲಿ ಇದು ಗೊತ್ತಾಗುತ್ತೆ, ಇದು ಹೆಪಟೈಟಿಸ್ ಬಿ ಅಂತ. NT-HCV ಅಂದರೆ ಹೆಪಟೈಟಿಸ್ ಸಿ ಸಲುವಾಗಿ ನಾವು NT-HCV ಅಂತ ಬ್ಲಡ್ ಟೆಸ್ಟ್, ಸಿಂಪಲ್ ಬ್ಲಡ್ ಟೆಸ್ಟ್ ಇದೆ. ಅದು ಎಲ್ಲ ಲ್ಯಾಬಲ್ಲಿ ಮಾಡ್ತಾ ಇರೋದು. ಅದು ಮಾಡಿದ್ರೆ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಮತ್ತು ಸಿ ಇದೆಯಾ ಇಲ್ಲ. ಹಾಗಾದ್ರೆ ಈ ಹೆಪಟೈಟಿಸ್ ಬಿ ಸೋಂಕಿನಿಂದ ಬಳಲ್ತಿರೋರು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ ಸರ್? ಅಂದರೆ ಟ್ರೀಟ್ಮೆಂಟ್ ಕೊಡ್ಬೇಕಾ ಇಲ್ಲ ಅಂತ ನೋಡೋಕ್ಕೆ ಸ್ವಲ್ಪ ಇನಿಷಿಯಲ್ ಟೆಸ್ಟ್ ಮಾಡ್ತೀವಿ. ಅಂದರೆ ವೈರಲ್ ಲೋಡ್ ಎಷ್ಟಿದೆ ಅಂತ ನೋಡ್ತೀವಿ. ಅಂದರೆ ಸ್ವಲ್ಪ ಜನಕ್ಕೆ ಈ ವೈರಲ್ ಲೋಡ್ ಜಾಸ್ತಿ ಇರಲಿಲ್ಲ ಅಂದರೆ ಕೊಡೋದಿಲ್ಲ ಇನಿಷಿಯಲ್. ಸ್ವಲ್ಪ ವೈರಲ್ ಲೋಡ್ ಜಾಸ್ತಿ ಇತ್ತು ಅಂತಂದರೆ ನಾವು ಸ್ಟಾರ್ಟ್ ಮಾಡಿದ್ರೆ ಯೂಶ್ವಲಿ ಇಂಡೆಫಿನೆಟ್ ಥೆರಪಿ ಅಂದರೆ ಬಹಳ ದಿವಸ ತಗೋಬೇಕಾಗತ್ತೆ. ಸರ್, ಈ ಮದ್ಯಪಾನ, ಧೂಮಪಾನ ಮತ್ತು ಈ ಬೇರೆ ಬೇರೆ ಈ ದುಶ್ಚಟಗಳು ಯಾವ ರೀತಿ ನಮ್ಮ ಯಕೃತ್ ಮೇಲೆ ಪರಿಣಾಮ ಆಗುತ್ತೆ? ಮದ್ಯಪಾನ ಅಂತೂ ಹೆಪಟೈಟಿಸ್ ಬಿ ಬಿಟ್ಟರೆ, ಹೆಪಟೈಟಿಸ್ ಬಿ ಸಿ ಬಿಟ್ಟರೆ ಮದ್ಯಪಾನದಿಂದ ಯಕೃತ್ತು ಡ್ಯಾಮೇಜ್ ಆಗೋದು ಭಾಳ ಕಾಮನ್ ಆ್ಯಕ್ಚುಲಿ. ಯಾಕಂದರೆ ನಾವು ನೋಡೋದು ಪೇಷಂಟ್ಸಲ್ಲಿ ಆಲ್ಮೋಸ್ಟ್ ಒಂದು 20% ಜನ ಮದ್ಯಪಾನದಿಂದ ಲಿವರ್ ಡ್ಯಾಮೇಜ್ ಆಗಿದ್ದವರು ಬಂದಿರ್ತಾರೆ. ಅದು ಎಸ್ಪೆಷಲಿ ಯಾರು ಡೈಲಿ ತಗೋತಾರೆ ಮದ್ಯಪಾನ, ಆಲ್ಕೋಹಾಲ್ ಇಂಟೇಕ್ ಡೈಲಿ ಇರುತ್ತಲ್ಲ, ಅವರಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ. ಧೂಮಪಾನದಿಂದ ಡೈರೆಕ್ಟಾಗಿ ಲಿವರ್ಗೆ ಎಫೆಕ್ಟ್ ಆಗಲ್ಲ, ಆದರೆ ಇಂಡೈರೆಕ್ಟ್ ಆಗಿ ಅದು ಕ್ಯಾನ್ಸರ್, ಎಸ್ಪೆಷಲಿ ಲಂಗ್ ಕ್ಯಾನ್ಸರ್ ಅದೆಲ್ಲ ಆಗೋ ಚಾನ್ಸಸ್ ಇರ್ತಾವೆ ಆ್ಯಕ್ಚುಲಿ, ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತವೆ. ಸರ್, ಇನ್ನೊಂದು ಇತ್ತೀಚೆಗೆ ತುಂಬ ಕೇಳ್ತಿರೋದು ಈ ಫ್ಯಾಟಿ ಲಿವರ್ ಸಮಸ್ಯೆ. ಹೌದು, ಈ ಫ್ಯಾಟಿ ಲಿವರ್ ಸಮಸ್ಯೆ ಅಂದ್ರೆ ಏನು ಸರ್? ಇದ್ರ ಲಕ್ಷಣಗಳೇನು? ಹೌದು, ಫ್ಯಾಟಿ ಲಿವರ್ ಅಂದರೆ ಲಿವರಲ್ಲಿ ಫ್ಯಾಟ್ ಅಕಮಲೇಷನ್ ಅಂದರೆ ಕೊಬ್ಬು ಪ್ರಮಾಣ ಹೆಚ್ಚಾಗಿರೋದು ಆ್ಯಕ್ಚುಲಿ. ಇದು ಇಂಡಿಯಾದಲ್ಲಿ, ಇನ್ಫ್ಯಾಕ್ಟ್ ಇಂಡಿಯಾ ಈಗ ನಾವು ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತೀವಿ. ಯಾಕಂದರೆ ಡಯಾಬಿಟಿಸ್ ಇಂಡಿಯಾದಲ್ಲಿ ಬಹಳ ಕಾಮನ್ ಆಗಿದೆ. ಸೊ ಫ್ಯಾಟಿ ಲಿವರ್ ಡಯಾಬಿಟಿಸ್ ಅಲ್ಲಿ ಅಂದರೆ ಶುಗರ್ ಇದ್ದವರಿಗೆ ಫ್ಯಾಟಿ ಲಿವರ್ ಆಗೋದು ಬಹಳ ಕಾಮನ್, ಬಹಳ ಸಾಮಾನ್ಯವಾಗಿ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಫ್ಯಾಟಿ ಲಿವರ್ ಆಗ್ಬೋದು. ಆರ್ ಅದರ್ವೈಸ್ ಓವರ್ ವೇಟ್, ಒಬೇಸಿಟಿ ಅಂತೀವಿ ಅಂದರೆ ತುಂಬ ದಪ್ಪ ಇರೋರು ಅವರಿಗೆ ಫ್ಯಾಟಿ ಲಿವರ್ ಆಗ್ಬೋದು, ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರೋರು ಅವರಿಗೆ ಫ್ಯಾಟಿ ಲಿವರ್ ಆಗ್ಬೋದು. ಈವನ್ ಈ ಫ್ಯಾಟಿ ಲಿವರಿಂದನೂ ಈಗ ಮೊದಲು ನಾವು 20 ವರ್ಷ ಹಿಂದೆ ಫ್ಯಾಟಿ ಲಿವರಿಂದ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅಂದ್ಕೊಂಡಿದ್ವಿ. ಬಟ್ ಈಗ ನೋಡಿದ್ರೆ ಲಾಸ್ಟ್ 20 ವರ್ಷದಿಂದ ಸ್ಟಡೀಸ್ ನೋಡಿದ್ರೆ ಫ್ಯಾಟಿ ಲಿವರ್ ಕೂಡ ಸಿರೋಸಿಸ್ ಆಗೋ ಚಾನ್ಸಸ್ ಇರುತ್ತೆ, ಈವನ್ ಕ್ಯಾನ್ಸರ್ ಆಗೋ ಚಾನ್ಸಸ್ನೂ ಇರುತ್ತೆ. ಸೊ ಅದಕ್ಕೆ ಈವನ್ ಡಯಾಬಿಟಿಸ್ ಇದ್ದವರು ಅಥವಾ ತುಂಬ ದಪ್ಪ ಇರೋರು, ಒಬೇಸಿಟಿ ಇರೋರು, ಅವರು ಸ್ವಲ್ಪ ಫ್ಯಾಟಿ ಲಿವರ್ಸ್ಗೆ ಚೆಕ್ ಮಾಡಿ ನೋಡಿ ಅದ್ರ ಪ್ರಕಾರ ನಾವು ಡಯಾಬಿಟಿಸ್ ಕಂಟ್ರೋಲ್ ಅಂದರೆ ಶುಗರ್ ಕಂಟ್ರೋಲ್ ಮಾಡಿ, ವೇಟ್ ತಗ್ಗಿಸಿ, ಫಿಸಿಕಲ್ ಎಕ್ಸಸೈಸ್ ಮಾಡಿ, ಡಯಟಲ್ಲಿ ಕಂಟ್ರೋಲ್ ಮಾಡಿ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಈ ಪತ್ತೆ ಹಚ್ಚೋದು ಹೇಗೆ ಸರ್ ಫ್ಯಾಟಿ ಲಿವರ್ನಿಂದ ನಾವು ಬಳಲ್ತಾ ಇದೀವೋ ಇಲ್ವೋ ಅಂತ? ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ರೆ ಅದು ಫ್ಯಾಟಿ ಲಿವರ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಅಂದರೆ ಬೇರೆ ಲಕ್ಷಣಗಳೇನಿರಲ್ವಾ ದೇಹದಲ್ಲಿ, ಸುಸ್ತು, ಆಯಾಸ ಆ ಥರದ್ದು? ಇಲ್ಲ, ಯೂಶ್ವಲಿ ಇನಿಷಿಯಲಿ ಅಂತೂ ಏನೂ ಇರೋದಿಲ್ಲ ಪೇಷಂಟ್ಗೆ. ಬೇರೆ ಅಂದ್ರೆ ಶುಗರ್ಗೆ ಇರೋ ಸಿಂಪ್ಟಮ್ಸ್ ಇರ್ತವೆ ಪೇಷಂಟ್ಗೆ. ಯೂಶ್ವಲಿ ಶುಗರ್ ಇದ್ದರೆ ಶುಗರ್ ಸಿಂಪ್ಟಮ್ಸ್ ಇರ್ತವೆ. ಬಟ್ ಫ್ಯಾಟಿ ಲಿವರ್ ಇನಿಷಿಯಲ್ ಸ್ಟೇಜಲ್ಲಿ ಏನು ನಾರ್ಮಲಿ ಏನು ಸಿಂಪ್ಟಮ್ಸ್ ಇರಲ್ಲ. ಸ್ವಲ್ಪ ರೈಟ್ ಸೈಡ್ ಅಬ್ಡಾಮಿನಲ್ ಅಂದ್ರೆ ಹೊಟ್ಟೆ ನೋವು ಆಗ್ಬೋದು, ಬಟ್ ಅದೇನು ಎಲ್ರಿಗೂ ಇರ್ಬೇಕಂತೇನಿಲ್ಲ. ರೈಟ್ ಸೈಡ್ ಸರ್? ರೈಟ್ ಸೈಡ್ ಲಿವರ್ ಇರುತ್ತಲ್ಲ, ಸ್ವಲ್ಪ ಮೈಲ್ಡ್ ಸ್ವಲ್ಪ ಪೇನ್ ಆದ್ರೆ ಆಗ್ಬೋದು. ಅಂದ್ರೆ ಅದು ಪೇನ್ ಆಗಿದ ಕೂಡಲೇ ಫ್ಯಾಟಿ ಲಿವರ್ ಅಂತಲ್ಲ. ಅಂದ್ರೆ ಯಾವಾಗ ಪೇನ್ ಆಗುತ್ತೆ ಸರ್? ಏನು ಊಟ ಮಾಡಿದಾಗ ಆಗುತ್ತಾ ಅಥವಾ ನಾರ್ಮಲ್ ಇದ್ದಾಗ ಆಗುತ್ತಾ? ಇಲ್ಲ, ನಾರ್ಮಲ್ ಇದ್ದಾಗೂ ಆಗ್ಬೋದು. ಅಂದ್ರೆ ಅದು ಪೇನ್ ಆಗುತ್ತೆ ಅಂತ ಖಾತ್ರಿ ಇಲ್ಲ. ಸ್ವಲ್ಪ ಭಾಳ ಕಡಿಮೆ ಪ್ರಮಾಣದ ಜನದಲ್ಲಿ ಆಗುತ್ತೆ.
ನಾರ್ಮಲಿ ಬಹಳಷ್ಟು ಜನಕ್ಕೆ ಏನೂ ಸಿಂಪ್ಟಮ್ಸ್ ಇರಲ್ಲ. ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ. ಇದಕ್ಕೇನು ಸರ್ ಚಿಕಿತ್ಸಾ ಕ್ರಮ? ಅದೇ ಅಂದರೆ ಫ್ಯಾಟಿ ಲಿವರ್ಗೆ ರೀಸನ್ಸ್ ಅಂದರೆ ಡಯಾಬಿಟಿಸು, ಒಬೆಸಿಟಿ ಅಂದರೆ ದಪ್ಪ ಇರೋರು, ಅದು ಮೇನ್ ಅಂತಂತಂದ್ರೆ ಒಂದು ಫಿಸಿಕಲ್ ಎಕ್ಸಸೈಸ್. ಈಗ ನಾಳೆ ವಿ ಆರ್ ನಾಟ್ ಡೂಯಿಂಗ್ ಮೋಸ್ಟ್ ಆಫ್ ನಮ್ಮದು ಸೆಡೆಂಟರಿ ಲೈಫ್ ಸ್ಟೈಲ್, ಅಂದರೆ ನಾವು ಕೂತ್ಕೊಂಡೇ ಕೆಲಸ ಮಾಡ್ತೀವಿ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಸೊ ಫಿಸಿಕಲ್ ಎಕ್ಸಸೈಸ್ ಮೋಸ್ಟ್ ಇಂಪಾರ್ಟೆಂಟ್, ಅಟ್ಲೀಸ್ಟ್ 40 ಮಿನಿಟ್ಸ್ ಬ್ರಿಸ್ಕ್ ವಾಕಿಂಗು. ಡಯಟಲ್ಲಿ ಅಂತಂದ್ರೆ ಊಟದಲ್ಲಿ ನಾವು ಕೊಬ್ಬು ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ, ಸ್ವೀಟ್ಸ್ ಅಂದರೆ ಸಿಹಿ ದಿನಸು ಕಡಿಮೆ ಮಾಡಿ, ಶುಗರ್ ಇದ್ದವರಿಗೆ ಶುಗರ್ ಕಂಟ್ರೋಲ್ ಮಾಡಿ, ಒಬೆಸಿಟಿ ಅಂದರೆ ದಪ್ಪ ಇರೋರು ವೆಯ್ಟ್ ಲಾಸ್ ಮಾಡ್ಕೋಬೇಕು. ಇದೆಲ್ಲ ಮಾಡಿ ಇದನ್ನು ಕಂಟ್ರೋಲ್ ಮಾಡ್ಬೋದು. ಸರ್, ಈಗ ಸಾಮಾನ್ಯ ಜನರಲ್ಲಿ ಈ ಹೆಪಟೈಟಿಸ್ ಮತ್ತು ಜಾಂಡಿಸ್ ಇವನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ? ಅಂದರೆ ಜಾಂಡಿಸ್, ನಾವು ಹೆಪಟೈಟಿಸ್ ಅಂದರೆ ಒಂದು ಡಿಸೀಸ್, ಇದು ರೋಗ ಇದು. ಆದರೆ ಜಾಂಡಿಸ್ ಇಟ್ಸ್ ಎ ಸಿಂಪ್ಟಮ್ ಅಂತಂದರೆ ರೋಗದ ಲಕ್ಷಣ ಇದು. ಜಾಂಡಿಸ್ ಡಿಸೀಸ್ ಅಲ್ಲ, ಜಾಂಡಿಸ್ ರೋಗ ಅಲ್ಲ, ಜಾಂಡಿಸ್ ರೋಗದ ಲಕ್ಷಣ ಇದು ಆ್ಯಕ್ಚುಲಿ. ಸೊ ಜಾಂಡಿಸ್ ಹೆಪಟೈಟಿಸಿಂದ ಆಗ್ಬೋದು, ಆಲ್ಕೋಹಾಲ್ ಮದ್ಯಪಾನದಿಂದ ಆಗಿರೋದು ಇದರಿಂದ ಆಗ್ಬೋದು, ಬೇರೆ ಎಷ್ಟೋ ರೀಸನ್ಲಿಂದ ಆಗ್ಬೋದು. ಜಾಂಡಿಸ್ ಅಂತಂದ್ರೆ ಒಂಥರ ಜ್ವರ ಇದ್ದಂಗೆ, ಅದು ಒಂದರ ಲಕ್ಷಣ ಅಷ್ಟೇ. ಅದು ಲಕ್ಷಣ ಇದ್ರೆ ನಾವು ಅದು ಲಿವರ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗತ್ತದೆ. ಹಾಗಾದ್ರೆ ಹೆಪಟೈಟಿಸ್ ಬಿ ಸೋಂಕು ತಗುಲಿದ್ರೆ ಸಾಮಾನ್ಯ ಜೀವನ ನಡೆಸಬಹುದು. ಸಾಮಾನ್ಯ ಜೀವನ ನಡೆಸಬಹುದು. ಅವ್ರಿಗೇನು ವಿಶೇಷ ಕಾಳಜಿ ಅವಶ್ಯಕತೆ ಇಲ್ಲ. ಇದು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಬೇಕಾ ಇಲ್ಲ ಅಂತ ಹೇಳಿ ಮೇ ಬಿ ಒನ್ಸ್ 6 ತಿಂಗಳಿಗೆ ಒಂದ್ಸಲ, 1 ವರ್ಷಕ್ಕೆ ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದರದ್ದು ಅವಶ್ಯಕತೆ ಇತ್ತು ಅಂದರೆ ಅದರ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಕು. ಅದು ಇನಿಷಿಯಲ್ ಸ್ಟೇಜಲ್ಲಿ. ಅಂದರೆ ಲೇಟರ್ ಸ್ಟೇಜ್ ಕಂಪ್ಲೀಟ್ಲಿ ಲಿವರ್ ಡ್ಯಾಮೇಜ್ ಆಗಿದ್ಮೇಲೆ ಬಂದರೆ ಸ್ವಲ್ಪ ಕಷ್ಟ, ಅದಕ್ಕೆ ಮತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗ್ಬೋದು. ಓಕೆ, ಈ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಏನು, ಮತ್ತೆ ಇದಕ್ಕೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ? ಅಂದರೆ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಈ ಸಿರೋಸಿಸ್ ಆಫ್ ಲಿವರ್ ಅಲ್ಲಿ ಲಿವರ್ ಸರಿಯಾಗಿ ಕೆಲಸ ಮಾಡಲ್ಲ, ಅಂದರೆ ಅದರ ಫಂಕ್ಷನಿಂಗ್ ನಾರ್ಮಲ್ ಇರಲ್ಲ. ಲೇಟರ್ ಸ್ಟೇಜಲ್ಲಿ ಅದರಿಂದ ಕಂಪ್ಲೀಟ್ಲಿ ಫಂಕ್ಷನ್ ಮಾಡಲಾರ್ದೇ ಹೊಟ್ಟೆಯಲ್ಲಿ ನೀರು ತುಂಬೋದು, ಕಾಮಣಿ ಜಾಸ್ತಿ ಆಗೋದೆಲ್ಲ ಆಗ್ಬೋದು. ಅದಕ್ಕೆ ಒಂದೇ ಒಂದು ಟ್ರೀಟ್ಮೆಂಟ್ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್. ಅದು ಲಿವರ್ ತೆಗೆದು ನಾವು ಇನ್ನೊಂದು ಲಿವರ್ ಹಾಕ್ಬೋದು. ಅದರಲ್ಲಿ 2 ಟೈಪ್ ಇದೆ. ಯಾರೋ ಒಬ್ಬರು ಆಕ್ಸಿಡೆಂಟಲ್ಲಿ ಮೃತ್ಯು ಹೊಂದಿದವ್ರದ್ದು ಅವ್ರದ್ದು ಲಿವರ್ ತೊಗೊಂಡು ಹಾಕ್ಬೋದು. ಇನ್ನೊಂದು ಈವನ್ ಲಿವಿಂಗ್ ಪರ್ಸನ್ ಅಂದರೆ ರಿಲೇಟಿವ್ಸ್ ಕೂಡ ಅರ್ಧ ಲಿವರ್ ಡೊನೇಟ್ ಮಾಡ್ಬೋದು, ಅರ್ಧ ಲಿವರ್ ನಾವು ತೊಗೊಂಡು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅವ್ರಿಗೆ ಯಾರು ಕೊಟ್ಟವ್ರಿಗೆ ಅವ್ರಿಗೆ ಏನು ಹಾನಿ ಆಗೋದಿಲ್ಲ, ಯಾಕಂದರೆ ಲಿವರ್ ರೀಜನರೇಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅಂದರೆ ಈ ವಿದಿನ್ 1-6 ತಿಂಗಳಲ್ಲಿ ಲಿವರ್ ನಾರ್ಮಲ್ ಸೈಜ್ ಬಂದ್ಬಿಡುತ್ತೆ. ಮತ್ತೆ ನಾರ್ಮಲ್ ಸೈಜ್ ಆಗುತ್ತೆ ಡೋನರಲ್ಲಿ, ಅಂದರೆ ಯಾರು ಕೊಟ್ಟಿರ್ತಾರೆ ಅವರಿಗೆ. ಸೊ ಇದು ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಈಗ ಎಟ್ ಪ್ರೆಸೆಂಟ್ ಕಾಸ್ಟ್ ತುಂಬ ಅಂದರೆ ಎಕ್ಸ್ಪೆನ್ಸಿವ್ ಇದೆ. ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ನಿಮಗೆ ಒಂದು 20 ಲಕ್ಷ ರೂಪಾಯಿ ಮೇಲೆ ಆಗ್ಬೋದು. ಆ್ಯಕ್ಚುಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಈಸಿ, ಯಾಕಂದರೆ 2 ಕಿಡ್ನಿ ಇರ್ತವೆ. ಸೊ 1 ಕಿಡ್ನಿ ತೆಗೆದು ನಾವು ಇದು ಮಾಡ್ಬೋದು, ಆದರೆ ಲಿವರ್ ಇರೋದು ಒಂದೇ. ಸೊ ಹಾಗಾಗಿ ಸ್ವಲ್ಪ ಈಗ ಇನ್ನೂ ಮೇ ಬಿ ಇನ್ನೊಂದು 5-6 ವರ್ಷದಲ್ಲಿ ಕಾಸ್ಟ್ ತಗ್ಗಿಸ್ಬೋದು, ಕಡಿಮೆ ಆಗ್ಬೋದು. ಬಟ್ ಈಗ ಎಟ್ ಪ್ರೆಸೆಂಟ್ ಕಾಸ್ಟ್ ಸ್ವಲ್ಪ ಹೆಚ್ಚಿಗೆ ಇದೆ. ಅದಕ್ಕೆ ಯಾರು ಲಿವರ್ನ ತಗೊಂಡಿರ್ತಾರಲ್ಲ ಸರ್ ರೆಸಿಪಿಯೆಂಟ್, ಅವರೆಲ್ಲ ಅದು ರೀಜನರೇಟ್ ಆಗಲ್ವಾ? ಆಗುತ್ತೆ, ಅವರು ಯಾಕಂದರೆ ಓನ್ಲಿ ಹಾಫ್ ಆಫ್ ದ ಲಿವರ್ ಅಷ್ಟೇ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ, ಸೊ ಅದನ್ನು ಕೂಡ ರೀಜನರೇಟ್ ಆಗುತ್ತೆ. ಓಕೆ, ಮೊದಲಿನ ಥರನೇ ಅವ್ರ ಜೀವನ ಶೈಲಿ ನಡೆಸಬಹುದು. ಆದರೆ ಏನಾದರೂ ಮೆಡಿಸಿನ್ಸ್ ತಗೋಬೇಕಾ ಸರ್? ಅದು ಇನಿಷಿಯಲ್ 1-2 ವರ್ಷ ಅದು ಇಮ್ಯುನೋಸಪ್ರೆಸಿವ್, ಅಂದರೆ ಅದು ರಿಜೆಕ್ಷನ್ ಆಗಬಾರ್ದು ಅಂತೇಳಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿದ್ದು ರಿಜೆಕ್ಷನ್ ಆಗಬಾರ್ದು ಅಂತ ಇಮ್ಯುನೋಸಪ್ರೆಸಿವ್ ಥೆರಪಿ ಅಂತ ಕೊಡ್ತಾರೆ 1-2 ವರ್ಷ. ಆದರೆ ಮದ್ಯಪಾನ ಮಾಡೋರು ಅದೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿ ಮುಂದೆ ಅವ್ರ ಲೈಫ್ ಸ್ಟೈಲ್ ಅಲ್ಲಿ ಫಿಸಿಕಲ್ ಎಕ್ಸಸೈಸ್ ಆಗಲಿ ಅಥವಾ ಹೆಲ್ದಿ ಊಟ ಆಗಲಿ ಅದೆಲ್ಲ ನಾವು ಕಾಳಜಿ ವಹಿಸ್ಬೇಕಾದ. ಇದು ಸಕ್ಸಸ್ ರೇಟ್ ಯಾವ ರೀತಿ ಇದೆ ಸರ್ ಈ ಟ್ರಾನ್ಸ್ಪ್ಲಾಂಟೇಷನ್? ಈಗೆಲ್ಲ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅರೌಂಡ್ ಆಲ್ಮೋಸ್ಟ್ 5 years ಸರ್ವೈವಲ್ ಅಂತೀವಿ ನಾವು. ಅಂದರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ 5 ವರ್ಷ ತನಕ ಎಷ್ಟು ಜನ ಬದುಕ್ತಾರೆ ನೋಡ್ತೀವಿ. ಆಲ್ಮೋಸ್ಟ್ 80% 5 years ಸರ್ವೈವಲ್ ರೇಟ್ ಇದೆ. ಅಂದರೆ ಆಲ್ಮೋಸ್ಟ್ 100ರಲ್ಲಿ 80 ಜನ 5 ವರ್ಷಕ್ಕಿಂತ ಹೆಚ್ಚಿಗೆ ಬಾಳ್ತಾರೆ ಟ್ರಾನ್ಸ್ಪ್ಲಾಂಟಿಂಗ್. ಈಗ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹೆಪಟೈಟಿಸ್ ಬಿ ಅಥವಾ ಬೇರೆ ಹೆಪಟೈಟಿಸ್ ವಿಧ ಸೋಂಕು ತಗಲಿದ್ದಾರೆ, ಮನೆಯವರು ಯಾವ ರೀತಿ ಅವ್ರನ್ನ ನೋಡ್ಕೋಬೇಕು, ಅವರ ಮಾನಸಿಕ ಆರೋಗ್ಯದ ಕಾಳಜಿ ಮಾಡ್ಬೇಕು ಸರ್? ಇದೊಂದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಒಂದು ಹೆಪಟೈಟಿಸ್ ಬಿ ಅಂದ ಕೂಡಲೇ ಜನ ಇದನ್ನು HIV ಕಂಪೇರ್ ಮಾಡಿಬಿಡ್ತಾರೆ, ಏಡ್ಸ್ಗೆ ಕಂಪೇರ್ ಮಾಡ್ತಾರೆ. HIV ಬೇರೆ, ಇದು ಬೇರೆ. ಅದು ಸ್ವಲ್ಪ ನಾವು ಜನಗಳಿಗೆ ತಿಳಿಸ್ಬೇಕು. ಈ ಹೆಪಟೈಟಿಸ್ ಬಿ ಒಂದು ಸಲ ಹೆಪಟೈಟಿಸ್ ಬಿ ಬಂದ ಕೂಡಲೇ ಅವನಿಗೆ ಒಂಥರ ಅಸ್ಪೃಶ್ಯತಾ ಮನೋಭಾವದಿಂದ ಭಾಳ ಜನ ನೋಡ್ತಾರೆ. ಅದು ಅದನ್ನು ನಾವು ಜನಗಳಿಗೆ ತಿಳಿಸಿ ಅದೇನೂ ಬೇಕಾಗಿಲ್ಲ. ಅವ್ರ ಜೊತೆ ಇರೋದು, ಅವ್ರ ಜೊತೆ ಊಟ ಮಾಡೋದು, ಅವ್ರ ಜೊತೆ ಕ್ಯಾಜುವಲ್ ಕಾಂಟ್ಯಾಕ್ಟ್ ಇದರಿಂದ ಏನೂ ಹರಡೋದಿಲ್ಲ.
ಆದರೆ ಏನಂತಂದರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ವ್ಯಾಕ್ಸಿನ್ ತೊಗೊಂಡ್ಬಿಡ್ಬೇಕು ಅಷ್ಟೇ. ವ್ಯಾಕ್ಸಿನ್ ತೊಗೊಂಡ್ಬಿಟ್ರೆ ಎಲ್ಲರೂ ಪ್ರೊಟೆಕ್ಷನ್ ಇರುತ್ತೆ. ರೋಗಿಗೆ ಮಾತ್ರ ಮೆಡಿಕಲ್ ಚೆಕಪ್ ಅಂದರೆ ಒನ್ಸಿನ 6 ತಿಂಗಳಿಗೆ ಒಂದ್ಸಲ, 1 ವರ್ಷಕ್ಕೆ ಒಂದ್ಸಲ ಮೆಡಿಕಲ್ ಚೆಕಪ್ ಮಾಡಿ ಟ್ರೀಟ್ಮೆಂಟ್ದ ಅವಶ್ಯಕತೆ ಎಲ್ಲ ನೋಡಿಕೊಂಡು ಅದ್ರ ಬಗ್ಗೆ ನಾವು ನೋಡ್ಬೇಕು. ಸರ್, ಈಗ ನೀವು ಆಗಲೇ ಹೇಳಿದ್ರಿ ಯಾವ ರೀತಿ ಇದು ಹೆಪಟೈಟಿಸ್ ಬಿ ಹರಡುತ್ತೆ ಅಂತ, ಲೈಂಗಿಕ ಸಂಪರ್ಕದಿಂದ ಹರಡುತ್ತೆ ಅಂತ ಹೇಳಿದ್ರಿ. ಹೌದು. ಹಾಗಾದರೆ ಈ ಹೆಪಟೈಟಿಸ್ ಬಿ ಇಂದ ಬಳಲ್ತಿರೋ ಯುವಕ ಮುಂದೆ ಮದುವೆಗೆ ಪ್ಲಾನಿಂಗ್ ಮಾಡ್ಕೋಬೋದು ಸರ್? ಹೌದು, ಡೆಫಿನೆಟ್ಲಿ ಹೆಪಟೈಟಿಸ್ ಬಿ ಇಂದ ಇನಿಷಿಯಲ್ ಬಳಲ್ತಿರೋ ಯುವಕ ಏನಿರುತ್ತಾನಲ್ಲ, ಅವನಿಗೇನು ಲಿವರಿಂದ ಏನೂ ಪ್ರಾಬ್ಲಮ್ ಇರಲ್ಲ, ಅವರು ಮದುವೆ ಆಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಷ್ಟೇ ಏನಂತಂದರೆ ಮದುವೆ ಆಗೋ ಹೆಣ್ಮಗಳಿಗೆ ವ್ಯಾಕ್ಸಿನ್ ಕೊಡಬೇಕು. ಮದುವೆಗಿಂತ ಮುಂಚೆ ಒಂದು 2-3 ಡೋಸಸ್ ಇರುತ್ತೆ. ಅವರಿಗೆ ವ್ಯಾಕ್ಸಿನ್ ಕೊಟ್ಬಿಟ್ರೆ ಆಯಿತು, ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಅವರು ನಾರ್ಮಲ್ ಸಂತಾನವನ್ನು ಪಡಿಬೋದು. ಯಾಕಂದರೆ ಮದರ್ಗೆ ಹೆಪಟೈಟಿಸ್ ಬಿ ಇದ್ರಷ್ಟೇ ಸಂತಾನಕ್ಕಾಗತ್ತೆ, ಮಕ್ಕಳಿಗೆ ಆಗುತ್ತೆ. ಮದರೇ ನೆಗೆಟಿವ್ ಇದ್ದರೆ ಏನೂ ಆಗೋದಿಲ್ಲ. ಈಗ ಲಿವರ್ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡ್ಕೋಬೇಕಾದ್ರೆ ನಮ್ಮ ಆಹಾರ ಶೈಲಿ ಯಾವ ರೀತಿ ಇರಬೇಕು ಸರ್? ಆಹಾರ ಶೈಲಿ ನಾನು ಹೇಳೋದೇನೆಂದರೆ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ನಾವೇನು ತಿಂತೀವಲ್ಲ, ಜವಾರ್ ರೊಟ್ಟಿ, ತೊಗರಿಬೇಳೆ, ಪಲ್ಯ, ಆಯಿಲ್ ಭಾಳ ಕಡಿಮೆ ಇರುತ್ತೆ ನಮ್ಮ ಊಟದಲ್ಲಿ. ನಮ್ದು ಇನ್ಫ್ಯಾಕ್ಟ್ ಭಾಳ ಐಡಿಯಲ್ ನಮ್ಮದು ಊಟ, ನಾರ್ತ್ ಕರ್ನಾಟಕ ಊಟ. ಹಂಗೆ ನೋಡ್ಬೇಕಾದ್ರೆ ನಾವು ಸ್ವಲ್ಪ ನಮ್ಮದೆಲ್ಲ ಈ ಜಂಕ್ ಫುಡ್ಸು, ಪಿಜ್ಜಾ, ಬರ್ಗರ್, ಫ್ಯಾಟಿ ಫುಡ್ಸು, ಕೋಲ್ಡ್ ಡ್ರಿಂಕ್ಸಲ್ಲೂ ಬಹಳ ಶುಗರ್ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ. ಸೊ ಆದಷ್ಟು ನಾವು ನಾರ್ಮಲ್ ಊಟ ಮಾಡಿ ಸ್ವಲ್ಪ ಫ್ಯಾಟ್ ಫುಡ್ಸು, ಫ್ರೈಡ್ ಫುಡ್ಸು ಸ್ವಲ್ಪ ಕಡಿಮೆ ತಿನ್ನಬೇಕು. ಆ್ಯಕ್ಚುಲಿ ಸ್ವೀಟ್ಸು ನಾರ್ಮಲ್ ತಿನ್ಬೋದು, ಬಟ್ ಈ ಜಾಸ್ತಿ ಸ್ವೀಟ್ ಇರೋದು ತಿನ್ನಬಾರ್ದು. ಈ ಪಿಜ್ಜಾ, ಬರ್ಗರು, ಜಂಕ್ ಫುಡ್ಸು ಅವೆಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಮಾಡೋದು ಉತ್ತಮ. ಮತ್ತು ಮೇನ್ ಏನಂದರೆ ಡಯಟ್ ಜೊತೆ ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟಿ. ಫಿಸಿಕಲ್ ಎಕ್ಸಸೈಸ್ ಕೂಡ ಇರಬೇಕು, ಒಂದು 30 to 40 ಮಿನಿಟ್ಸ್ ಅಟ್ಲೀಸ್ಟ್ ಮಿನಿಮಮ್ ಅಷ್ಟಾದರೂ ಮಾಡಬೇಕು. ಈ ಚಿಕ್ಕ ಮಕ್ಕಳು ಪ್ರೊಸೆಸ್ಡ್ ಫುಡ್ ಅಥವಾ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಎಲ್ಲ ತುಂಬ ಅಟ್ರಾಕ್ಷನ್ ಆಗ್ತಾರೆ ಸರ್. ಅವರಲ್ಲಿ ಈ ಯಕೃತ್ತು ಆರೋಗ್ಯವಾಗಿದೆಯೋ ಅಥವಾ ಫ್ಯಾಟಿ ಲಿವರ್ ಸಮಸ್ಯೆ ಡೆವಲಪ್ ಆಗ್ತಿದೆಯೋ, ಇದನ್ನು ಪೋಷಕರು ಯಾವ ರೀತಿ ಕಂಡುಹಿಡಿಬೋದು ಸರ್? ಆದರೆ ಈ ಚಿಕ್ಕ ಮಕ್ಕಳಲ್ಲಿ ಕೆಪಾಸಿಟಿ ಚೆನ್ನಾಗಿರುತ್ತೆ, ಅಂದರೆ ಅವರಲ್ಲಿ ಬೆಳವಣಿಗೆ ಇದ್ದಿದ್ದಕ್ಕೆ ಅವರಿಗೆ ಇನಿಷಿಯಲ್ ಅಂದರೆ ಚಿಕ್ಕ ಮಕ್ಕಳು ಇದ್ದಾಗ ಗೊತ್ತಾಗಲ್ಲ ಅದು. ಆ್ಯಕ್ಚುಲಿ ಅದರದ್ದು ಎಫೆಕ್ಟ್ಸ್ ಮೇ ಬಿ ಆಮೇಲೆ ಗೊತ್ತಾಗುತ್ತೆ. ಅಂದರೆ ಈವನ್ ಈ ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ, ಅಮೇರಿಕಾ, US, UK ಎಲ್ಲ ಚಿಕ್ಕ ಮಕ್ಕಳಲ್ಲೂ ಒಬೇಸಿಟಿ ಅಂದರೆ ದಪ್ಪ ಇರೋದು ಅದೊಂದು ತುಂಬ ಎಪಿಡೆಮಿಕ್ ಆಗಿದೆ. ತುಂಬ ಚಿಕ್ಕ ಮಕ್ಕಳೆಲ್ಲ ಒಬೇಸಿಟಿಗೆ ಇದು ಆಗ್ತಾ ಇದ್ದಾರೆ. ಒಬೇಸಿಟಿಯಿಂದ ಅವ್ರಿಗೆ ಫ್ಯಾಟಿ ಲಿವರ್ ಆಗ್ಬೋದು, ಮತ್ತು ಅದೇ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಫ್ಯಾಟಿ ಲಿವರ್ ಅಂತ. ಆದರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಆದಷ್ಟು ಮಟ್ಟಿಗೆ ನಾವು ಜಂಕ್ ಫುಡ್ಸನ್ನು ಸ್ವಲ್ಪ ಕಡಿಮೆ ಮಾಡಿ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿದೆ. ಓಕೆ ಸರ್, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ನಮ್ಮ ಕೇಳುಗರಿಗೆ ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್ ಯಕೃತ್ತಿನ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ? ಯಕೃತ್ತಿನ ಆರೋಗ್ಯಕ್ಕೆ ನಾವು ಏನಂದರೆ, ಒಂದು ಜೀವನ ಶೈಲಿಯನ್ನು ನಾವು ಊಟದಲ್ಲಿ ಎಣ್ಣೆ ಪದಾರ್ಥ ಆಗಲಿ, ಜಾಸ್ತಿ ಸ್ವೀಟ್ ಆಗಲಿ ನಾವು ಕಡಿಮೆ ತಿನ್ನಬೇಕು. ನಾರ್ಮಲ್ ಊಟ ಮಾಡಿ ಜಂಕ್ ಫುಡ್ಸು, ಪಿಜ್ಜಾ, ಬರ್ಗರ್, ಚೀಸು ಅದೆಲ್ಲ ಸ್ವಲ್ಪ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು. ಮತ್ತು ಒಂದು ಮದ್ಯಪಾನ ಸೇವನೆ ಮತ್ತು ಈ ಸಿಗರೇಟ್ ಸ್ಮೋಕಿಂಗ್ ಇವೆಲ್ಲ ಬಿಟ್ಟುಬಿಡ್ಬೇಕು. ಇದ್ದರೆ ಬಿಟ್ಟುಬಿಡ್ಬೇಕು, ಇಲ್ಲಾಂದರೆ ತಗೋಬಾರ್ದು ಆ್ಯಕ್ಚುಲಿ. ಮತ್ತೇನಂದರೆ ಈ ಎಕ್ಸಸೈಸ್ ಅಂತಂದರೆ ಅಟ್ಲೀಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಸೊ ಸ್ವಲ್ಪ ಒಂದು 1/2 hour 45 minutes ವಾಕಿಂಗ್ ಮಾಡಿ, ಬ್ರಿಸ್ಕ್ ವಾಕಿಂಗ್ ಅಂತೀವಿ ನಾವು ಯೂಶಲಿ, ಫಾಸ್ಟಾಗಿ ವಾಕಿಂಗ್ ಮಾಡಿ, ಅಥವಾ ಬೇರೆ ಯಾವುದೇ ರೀತಿಯಿಂದ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ನಾವು ಯಕೃತ್ತನ್ನು ಹೆಲ್ದಿಯಾಗಿರ್ಸೋಕ್ಕೆ ನಾವು ಇದು ಮಾಡ್ತೀವಿ. ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಯಕೃತ್ತಿನ ಆರೋಗ್ಯ ಯಾವ ರೀತಿ ಕಾಪಾಡಬೇಕು ಮತ್ತು ಹೆಪಟೈಟಿಸ್ ಬಿ ಮತ್ತು ವಿವಿಧ ವಿಧಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಂಡ್ರಿ. ಡಾಕ್ಟರ್ ಹೇಳೋದು ಇಷ್ಟೇ, ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸೋದ್ರಿಂದ ಅನೇಕ ರೋಗಗಳಿಂದ ದೂರವಾಗಿರ್ಬೋದಂತ. ನಿಮ್ಮೆಲ್ಲರ ಪರವಾಗಿ ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಪಟೈಟಿಸ್ ಬಿ ಮತ್ತು ಓವರಾಲ್ ಆಗಿ ಯಕೃತ್ತಿನ ಆರೋಗ್ಯದ ಕುರಿತಾಗಿ ಸಮಗ್ರವಾದ ಮಾಹಿತಿ ಮಾಡಿಕೊಟ್ಟಂತಹ ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೂ ಯಕೃತ್ತಿನ ಆರೋಗ್ಯ ಈ ಕುರಿತು ಕಲಬುರಗಿಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.